वैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं चित्रैः पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भाति श्रीरैतीर्थवाक् नौमिन्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसद्ध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्शपानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ಯುದ್ಧ ಪ್ರಾರಂಭವಾಗಿದೆ. 10 ದಿನಗಳ ಕಾಲ ಯುದ್ಧ. ಭೀಷ್ಮಾಚಾರ್ಯರು ಇದ್ದಂತಹ ಯುದ್ಧದ ಪ್ರಸಂಗ. 10 ದಿನಗಳು ಭೀಷ್ಮಾಚಾರ್ಯರಿದ್ದಾರೆ. ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಯಾವ ಕಾರ್ಯವೋ ಆ ಕಾರ್ಯದಲ್ಲಿ ಸ್ವಲ್ಪವೂ ತಾವು ಹಿಂದೆ ಮುಂದೆ ಮಾಡದೇನೆ ಯುದ್ಧವೆಂಬ ಕಾರ್ಯ ನಾನು ಮಾಡಬೇಕು. ಅಲ್ಲಿ ಯಾರಿದ್ದಾರೆ, ಈಚೆ ಯಾರಿದ್ದಾರೆ, ಆಚೆ ಯಾರಿದ್ದಾರೆ ಅವರು ಗಮನನೇ ಕೊಡ್ತಾ ಇದ್ದಾರೆ. ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ತಾವು ನಿಭಾಯಿಸಬೇಕು. ಹಾಗಾಗಿ ಬಹಳ ವೃದ್ಧರು, ಮಹಾಜ್ಞಾನಿಗಳು, ಮಹಾಬಲಿಷ್ಠರು ಅಂತಹ ಭೀಷ್ಮಾಚಾರ್ಯರು ಪರಾಕ್ರಮವನ್ನು ತೋರಿದರೆ ಕೃಷ್ಣ ಎದ್ದು ಕೈಯಲ್ಲಿದ್ದ ರಥಗಳಿಂದ ತಳಗಿಡಿದು ಕೈಯಲ್ಲಿದ್ದ ಅಲ್ಲಿ ತಳಗೆ ಬಿದ್ದಂತಹ ಚಕ್ರವನ್ನು ಎತ್ತಿ ಭೀಷ್ಮರನ್ನು ಸಂಹಾರ ಮಾಡಲಿಕ್ಕೆ ಹೋದರು. ಅರ್ಜುನನಿಗೆ ಉತ್ಸಾಹವನ್ನು ತುಂಬುವುದಕ್ಕಾಗಿ ಮತ್ತು ಭೀಷ್ಮರು ಮಾಡಿದ ಪ್ರತಿಜ್ಞೆ ಅದನ್ನು ಸಫಲವಾಗಿಗೊಳಿಸುವುದಕ್ಕಾಗಿ ಕೃಷ್ಣ ಪರಮಾತ್ಮ ತಾನು ಚಕ್ರವನ್ನು ಎತ್ತಿ ಭೀಷ್ಮರನ್ನು ಸಂಹಾರ ಮಾಡುವುದಕ್ಕೆ ತೊಡಗಿದ್ದಾನೆ. ಆಗ ಭೀಷ್ಮಾಚಾರ್ಯರು ನಮಸ್ಕಾರ ಮಾಡ್ತಾರೆ. ಕೃಷ್ಣ ಎಷ್ಟು ಅನುಗ್ರಹ ಮಾಡಿದ್ದೀನಿ ನನ್ನ ಮೇಲೆ. ನಾನು ಕೃಷ್ಣನ ಹತ್ರ ಏನಾದರೂ ಮಾಡಿ ನಾನು ಮತ್ತೆ ಶಸ್ತ್ರವನ್ನು ಆಯುಧವನ್ನು ಎತ್ತಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿಸಿದ್ದೇನೆ. ಆ ಪ್ರತಿಜ್ಞೆಯನ್ನು ನೀನು ಮಾಡಿದ ಪ್ರತಿಜ್ಞೆಯನ್ನು ಬಿಟ್ಟು ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ನಡೆಸಿಕೊಟ್ಟಿಯಲ್ಲ. ನಾನು ಮಾಡೋದಿಲ್ಲ ಅಂತ ನೀನು ಹೇಳಿದ್ದಿ. ನಾನು ಕೃಷ್ಣ ನಿನ್ನ ಕೈಯಿಂದ ಆಯುಧವನ್ನು ಎತ್ತಿಸ್ತೇನೆ ಅಂತ ಹೇಳಿದ್ದೆ, ಹಾಗೆ ನೀನು ಮಾಡಿಕೊಟ್ಟಿರುವುದು ಅಂತ ಎಷ್ಟು ಅನುಗ್ರಹ ಅಂತ ನೆನೆಸ್ತಾ ಇದ್ದಾರೆ. ಆಗ ಕೃಷ್ಣನಿಗೆ ಕ್ಷಮೆಯನ್ನು ಕೇಳಿ ಇನ್ನು ಮೇಲೆ ನಾನು ಯುದ್ಧವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಮ್ಯೂಟ್ ಮಾಡ್ರಿ. ಅರ್ಜುನ ತಾನು ಯುದ್ಧವನ್ನು ಪ್ರಾರಂಭ ಮಾಡುತ್ತಾನೆ. ಘನಘೋರವಾದ ಯುದ್ಧವಾಗ್ತದೆ ಭೀಷ್ಮ ಮತ್ತು ಅರ್ಜುನರಿಗೆ. ತಥೋ ಭೀಷ್ಮೋ ಅರ್ಜುನಶ್ಚೈವ ಶಸ್ತ್ರಾಸ್ತ್ರೈರಭಿವರ್ಷತಾಂ. ಮಳೆ ಶಸ್ತ್ರಾಸ್ತ್ರಗಳ ಮಳಿ ಬಂತದೆ. ಅಷ್ಟು ಅಸ್ತ್ರವೃಷ್ಟಿಯನ್ನು ಮಾಡ್ತಾರೆ. ಅಯತ್ನೇನ ಚಿತ್ತಶ್ಚೈವ ಫಲ್ಗುನೇನಾಪಗಾಸುತಃ. ಏನು ಶ್ರಮ ಇಲ್ಲದೇನೆ ತಾವು ಗೆಲ್ತಾರೆ. ಅರ್ಜುನೂ ಕೂಡ ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾನೆ. ಅಯುತಾನಿ ಬಹೂನ್ಯಾಜೋ ರಥಾನಾಂ ನಿಜಗಾನಿ ಚ. ರಥದಲ್ಲಿ ಇದ್ದವರೆಲ್ಲ ಬೀಳುತ್ತಾ ಇದ್ದಾರೆ. ಘೋರವಾದ ಪರಾಕ್ರಮ ತೋರಿಸ್ತಾ ಇದ್ದಾರೆ. ಎಷ್ಟೋ ಜನ ಗಾಬರಿಯಾಗಿ ಓಡಿ ಹೋಗ್ತಾ ಇದ್ದಾರೆ. ಜಿತಾ ಸೇನಾಪಹಾರಂಚ ಚಕ್ರುರ್ಭೀಷ್ಮ ಮುಖಾಸ್ತತಾ. ಆಗ ದೊಡ್ಡದಾದ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ. ಅವರ ಜೊತೆಗೆ ಅರ್ಜುನ ತಾನು ಯುದ್ಧವನ್ನು ಆಡ್ತಾ ಇದ್ದಾನೆ. ಮಧ್ಯದಲ್ಲಿ ಭೀಮಸೇನ ದೇವರು ಬರ್ತಾರೆ. ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾರೆ ಭೀಮಸೇನ ದೇವರು.
ಮಧ್ಯದಲ್ಲಿ ಭೀಮಸೇನ ದೇವರು ಬರ್ತಾರೆ. ಕದಾಚಿತ್ ಅಗ್ರಗೋ ಭೀಮಃ ಭೀಷ್ಮದ್ರೋಣೋ ವಿಸಾರತಿ. ಭೀಷ್ಮದ್ರೋಣರ ಜೊತೆಗೆ ಭೀಮಸೇನ ದೇವರು ಯುದ್ಧವನ್ನು ಆಡಿ ಸಾರಥಿಯನ್ನು ಕೊಂದು ಹಾಕ್ತಾರೆ, ರಥ ಇಲ್ಲದಿದ್ದಂತೆ ಮಾಡ್ತಾರೆ, ವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗುತ್ತಾರೆ ಭೀಮಸೇನ ದೇವರು. ಅವ್ರ ಜೊತೆಗೆ ಯುದ್ಧವನ್ನು ಆಡ್ತಾ 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 ಅವರ ಪಕ್ಷದಲ್ಲಿ ಪರಪಕ್ಷದವರು ಅಂದರೆ ಪಾಂಡವರ ಪಕ್ಷದವರು ಬರಬಾರದು ಅಂತ ವ್ಯೂಹವನ್ನು ರಚನೆ ಮಾಡಿರುತ್ತಾರೆ. ಆ ವ್ಯೂಹವನ್ನು ಭೇದಿಸಿ ಭೀಮಸೇನ ದೇವರು ಒಳಗೆ ಪ್ರವೇಶ ಮಾಡ್ತಾರೆ. ಕೃತ್ವಾ ವಿದ್ರಾವಿತಾನಶ್ವಾನ್ ಭಿತ್ವಾ ವ್ಯೂಹಂ ವಿವೇಶ ಚ ಪುನಃ ಸಂಸ್ಥಾಪಿತ ರಥೌ ವಿಜಿತ್ಯ ಯತ್ನತೋ ಬಲಿ ಯಾತಮಾನೋ ಮಹೇಶ್ವಾಸೋ ಧಾತರಾಷ್ಟ್ರಾನ್ ಜಗಾನಃ. ಒಳಗೆ ಪ್ರವೇಶ ಮಾಡಿ 100 ಜನ ಆ ದುರ್ಯೋಧನಾದಿಗಳು ಅಣ್ಣ ತಮ್ಮಂದರು, ಅದರಲ್ಲಿ 25 ಜನರನ್ನು ಭೀಮಸೇನ ದೇವರು ಅವತ್ತಿನ ದಿನ ಕೊಂದು ಹಾಕಿಬಿಡ್ತಾರೆ. ವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗಿ ಭೀಮಸೇನ ದೇವರು ಆ ಎಲ್ಲ 25 ಜನ ಕೌರವರ ಅಂದರೆ ದುರ್ಯೋಧನನ ತಮ್ಮಂದಿರನ್ನು ಸಂಹಾರ ಮಾಡಿಬಿಡ್ತಾರೆ. ಭಗದತ್ತ, ದ್ರೌಣಿ, ಕೃಪ, ಶಲ್ಯ, ದುರ್ಯೋಧನ ಮೊದಲಾದರು ಎಲ್ಲರೂ ಇರ್ತಾರೆ. ಸರ್ವೇ ಜಿತಾಹ ದ್ರಾವಿತಾಹ, ಎಲ್ಲರನ್ನೂ ಗೆಲ್ತಾರೆ ಭೀಮಸೇನ ದೇವರು. ಎಲ್ಲರನ್ನೂ ಓಡಿಸ್ತಾರೆ, ಓಡಿ ಹೋಗ್ಬಿಡ್ತಾರೆ ಆ ಭೀಮಸೇನ ದೇವರ ಪರಾಕ್ರಮ ಕಂಡು. ಅಷ್ಟು ಅದ್ಭುತವಾದ ಭೀಮಸೇನ ದೇವರ ಪರಾಕ್ರಮ. ಸೇನಾಚ ಭೂಲಾಹತ, ಬಹಳಷ್ಟು ಸೇನಾ ಸತ್ತು ಹೋಗ್ತದಂತೆ ಭೀಮಸೇನ ದೇವರ ಮೇಲೆ. ವಿರಥ ವ್ಯಾಯುಧಶ್ಚೈವ ದೃಢವೇದ ವಿಮೂರ್ಛಿತ. ಆ ಭೀಮಸೇನ ದೇವರ ಪರಾಕ್ರಮ ಮುಂದೆ ಎಷ್ಟೋ ಜನ ಮೂರ್ಛಿತರಾಗಿ ಬಿದ್ದಿದ್ದಾರೆ. ಎಚ್ಚರಿದ್ದವರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಯಾರ್ಯಾರು? ಭಗದತ್ತ, ಕೃಪಾ, ಶಲ್ಯ, ದುರ್ಯೋಧನ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ತಥೋ ಅಪಹಾಸಂ ಸೈನ್ಯಸ್ಯ ಜಿತ ಚಕ್ರುಶ್ಚ ಕೌರವಾಹ ದುರ್ಯೋಧನೋ ಇಶಾಯಾಂಚ. ಹೇಗೋ ಮಾಡಿ ಅವತ್ತಿನ ದಿವಸ ಸೂರ್ಯಾಸ್ತವಾಯಿತು. ಸೂರ್ಯಾಸ್ತವಾದದ್ದರಿಂದ ಯುದ್ಧ ನಿಂತು ಹೋಯಿತು. ಇಲ್ಲದೇ ಇದ್ದರೆ ಭೀಮಸೇನ ದೇವರು ಏನೆಲ್ಲ ಮಾಡ್ತಿದ್ರು ಗೊತ್ತಿಲ್ಲ. ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿ ತಾವು ಗಟ್ಟಿಯಾಗಿ ನಿಂತಿದ್ದಾರೆ. ಯಾರು ಬರ್ತೀರಿ ಬರೀ ಯುದ್ಧಕ್ಕೆ ನನ್ನ ಜೊತೆಗೆ ಅಂತ ಹೇಳಿ. ಇಷ್ಟು ನಡೀತಾ ಇದೆ. ಅವತ್ತಿನ ರಾತ್ರಿ ದುರ್ಯೋಧನಿಗೆ ಮೈ ತುಂಬೆಲ್ಲ ಗಾಯಿಯಾಗಿದೆ. ದುರ್ಯೋಧನಿಗೆ ಮತ್ತು ಭೀಷ್ಮಾಚಾರ್ಯರಿಗೂ ಕೂಡ ಅರ್ಜುನನ ಪರಾಕ್ರಮ, ಅರ್ಜುನ ಬಿಟ್ಟು ಬಾಣಗಳು ಎಲ್ಲ ಬಡದಿವೆ, ಮೈ ತುಂಬೆಲ್ಲ ಆಗಿವೆ, ರಕ್ತ ಹರಿತಾ ಇದೆ. ರಕ್ತವನ್ನು ಹರಿಸಿಕೊಳ್ಳುತ್ತಾನೇನೆ ದುರ್ಯೋಧನ ಅವತ್ತಿನ ರಾತ್ರಿ ಭೀಷ್ಮರ ಕೋಣೆಗೆ ಬಂದಿದ್ದಾನೆ. ದುರ್ಯೋಧನೋ ನಿಶಾಯಾಂಚ ಯಯೋದತ್ರ ನದಿ ಸುತಃ. ಆ ಭೀಷ್ಮಾಚಾರ್ಯರ ಹತ್ರ ಬಂದು ಪೀಡಿತೋ ಭೀಮ ಬಾಣೈಶ್ಚ, ಭೀಮಸೇನ ದೇವರ ಬಾಣಗಳು ಬಿಟ್ಟಿದ್ದಾರೆ. ಆ ಬಾಣಗಳಿಂದ ಭೀಷ್ಮಾಚಾರ್ಯರಿಗೂ ತೊಂದರೆಯಾಗಿದೆ, ರಕ್ತ ಹರಿದಿದೆ, ದುರ್ಯೋಧನಾದಿಗಳಿಗೂ ರಕ್ತ ಹರಿದಿದೆ. ಪೀಡಿತೋ ಭೀಮ ಬಾಣೈಶ್ಚ ಕ್ಷರದ್ಧಾತ್ರೋ ನನಾಮತಂ ಉವಾಚ ಹೇತುನಾಕೇನ ವಯಂ ಕ್ಷೀಯಾಮ ಸರ್ವದಾ. ಅವತ್ತಿನ ದಿವಸ ದುರ್ಯೋಧನಿಗೆ ತಲೆ ಬಿಸಿ ಆಗಿಬಿಟ್ಟಿರುತ್ತೆ, ಬಹಳ ತೊಂದರೆ ಆಗಿರ್ತದೆ. ಇಷ್ಟೆಲ್ಲ ನಾವು ಅನುಭವಿಸಿ ನಾವು ಕ್ಷೀಣ ಆಗ್ತಾ ಇದೆ. ನಮ್ಮ ಸೈನ್ಯ, ನಮ್ಮ ಬಲ, ನಮ್ಮ ಉತ್ಸಾಹ ಎಲ್ಲ ಕುಂದು ಬರ್ತಾ ಇದೆ. ನಮ್ಮ ಉತ್ಸಾಹಕ್ಕೆ ಯಾಕೆ ಹೀಗೆ? ಪಾಂಡವರಿಗೂ ಯಾವಾಗಲೂ ಜಯವಾಗ್ತದೆ, ನಮಗೆ ಸೋಲು ಬರ್ತದೆ ಯಾಕೆ? ಭೀಷ್ಮಾಚಾರ್ಯರು ನಿಮ್ಮಂಥ ಪರಾಕ್ರಮಿಗಳಿದ್ದಾಗ ನಿಮಗೂ ಈ ತೊಂದರೆಯಾಗಿ ಪಾಂಡವರಿಗೆ ಇಷ್ಟು ಮತ್ತು ಜಯ ಬರ್ತಾ ಇದೆ. ಪಾಂಡವಾಶ್ಚ ಜಯಂ ನಿತ್ಯಂ ಲದ್ವಾ ಹರ್ಷಂ ಅಮಪ್ನುವನ್. ಅವ್ರಿಗೆ ಸಂತೋಷವಾಗಿದೆ. ಸಂತೋಷವನ್ನು ಪಟ್ಟು ತಾವು ಜಯವನ್ನು ಸಂಪಾದಿದಷ್ಟು ಖುಷಿಯಿಂದ ಮೆರಿತಾ ಇದ್ದಾರೆ. ನಾವು ಇಷ್ಟೆಲ್ಲ ಕ್ಷೀಣರಾಗ್ತಾ ಇದ್ದೇವೆ, ಏನು ಕಾರಣ ಇದು ಅಂತ ಭೀಷ್ಮಾಚಾರ್ಯರ ಹತ್ತಿರ ರಾತ್ರಿ ಬಂದು ದುರ್ಯೋಧನ ಶೋಕ ಪಡ್ತಾ ಇದ್ದಾನೆ, ಬಹಳ ದುಃಖ ಪಡ್ತಾ ಇದ್ದಾನೆ. ತಮಾಹ ಭೀಮಸ್ತೆ ಅಜೇಯಾದೇವ ತಮಾಹ. ಆಗ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರಂತೆ ದುರ್ಯೋಧನನಿಗೆ, ದುರ್ಯೋಧನ ನೀನು ಹುಚ್ಚಿದ್ದಿ, ದಡ್ಡಿದ್ದಿ, ನಿನಗೆ ಎಷ್ಟು ಬಾರಿ ನಾನು ತಿಳುವಳಿಕೆ ಹೇಳಿದರೂ ನಿನಗೆ ಅರ್ಥನೇ ಆಗ್ತಾ ಇಲ್ಲ. ಅವರೆಲ್ಲ ಯಾರನ್ನು ತಿಳಿದಿ ನೀನು? ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ, ಪಾಂಡವರ ಪಕ್ಷದಲ್ಲಿದ್ದವರು ಯಾರನ್ನು ತಿಳಿದಿದ್ದೆ ನೀನೆಲ್ಲ? ಸಾಮಾನ್ಯ ಜನರನ್ನು ತಿಳಿದಿದ್ಯಾ? ನಮ್ಮಂತೆ ಅಂತ ತಿಳಿದಿದ್ಯಾ ನೀನು? ತಮಾಹ ಭೀಷ್ಮಸ್ತೆ ಅಜೇಯಾಹ ದೇವಾಸ್ತೆ ಧರಣೀಂಗತಃ. ಅಜೇಯರಾದವರು ಯಾರಿಂದು ಸೋಲದೇ ಇದ್ದಂತಹ ದೇವತೆಗಳೇ ಭೂಮಿ ಮೇಲೆ ಅವತಾರ ಮಾಡಿದ್ದಾರೆ.
ಅಷ್ಟೇ ಅಲ್ಲ, ದೇವತೆಗಳು ಭೂಮಿ ಮೇಲೆ ಅವತಾರ ಮಾಡಿದ್ದಾರೆ. ಪರಮಾತ್ಮನ ಕೇಶವ ಕೃಷ್ಣ ಅಂದರೆ ಯಾರಂತ ತಿಳಿದಿದ್ದಿ ನೀನು? ಸ್ವಯಂ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿದಂತಹ ದೇವತೆಗಳಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮನ ವಿಶೇಷ ಅನುಗ್ರಹ ಇದೆ. ವಿಶೇಷತಃ ಕೇಶವೇನ ಪಾಲಿತಾ ತತ್ಪ್ರಿಯಾಸ್ತದ. ದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಮತ್ತು ದೇವರಿಂದ ವಿಶೇಷ ರಕ್ಷಿತರಾದವರು. ಇಂಥ ದೇವತೆಗಳನ್ನು ನಾವು ಏನು ಮಾಡ್ಲಿಕ್ಕೆ ಸಾಧ್ಯಪ್ಪ? ಹಿಂದೆ ಒಂದು ಕಥೆ ಆಯಿತು, ಹೇಳ್ತೇನೆ ಕೇಳು. ಮಾನಸೋತ್ತರ ಶೈಲೇಹಿ ಪುರಾ ಬ್ರಹ್ಮ ಪುರಸ್ಸರಾಹ. ಮಾನಸೋತ್ತರ ಬೆಟ್ಟ, ಆ ಬೆಟ್ಟದಲ್ಲಿ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದ ಸಕಲ ದೇವಾದಿ ದೇವತೆಗಳಿದ್ದಾರೆ. ಪರಮಾತ್ಮನ ವಾಣಿಯನ್ನು ಬ್ರಹ್ಮದೇವರು ಕೇಳಿಸಿಕೊಂಡಿದ್ದಾರೆ. ಪರಮಾತ್ಮ ಭೂಮಿ ಮೇಲೆ ಅವತಾರ ಮಾಡವನಿದ್ದಾನೆ. ಹಾಗಾಗಿ ನೀವು ಎಲ್ಲರೂ ಕೂಡ ಭೂಮಿ ಮೇಲೆ ಅವತಾರ ಮಾಡಿ, ದೇವರ ಸೇವೆಗಾಗಿ ಭೂಮಿ ಮೇಲೆ ಅವತಾರ ಮಾಡಿ ಭಗವಂತನ ಸೇವೆಯನ್ನು ಮಾಡಿ ಅಂತ ಹೇಳಿ ದೇವರು ಆಜ್ಞೆಯನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಕೇಳಿದ್ದಾರೆ. ಬ್ರಹ್ಮದೇವರು ಉಳಿದೆಲ್ಲ ದೇವತೆಗಳಿಗೆ ಹೇಳಿದ್ದಾರೆ. ಸ್ತುತ್ವಾ ಸಂಪೂಜ್ಯ ಭೂಮೇ ಸ ಭಾರಾವತಾರಣಾಯತಂ ಪ್ರಾರ್ಥಯಾಮಾಸತೇನೋಕ್ತಂ ದೇವಾನಾಂ ಅವದತ್ ವಿಭುಃ. ಭೂಭಾರ ಹರಣ ಆಗಬೇಕು, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಆಗಬೇಕಾಗಿದೆ. ಹಾಗಾಗಿ ಭೂಮಿಯಲ್ಲಿ ಪರಮಾತ್ಮ ಅವತಾರ ಮಾಡವನಿದ್ದಾನೆ. ಆ ಪರಮಾತ್ಮನಿಗೋಸ್ಕರವಾಗಿ ನೀವು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಮಾಡಿದ ಆಜ್ಞೆಯನ್ನು ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮ ಅಯಂ ಹಿ ನಾರಾಯಣೋ ದೇವ ಪೂರ್ಣಾನಂತ ಗುಣಾರ್ಣವಃ, ಅನಂತ ಗುಣಪೂರ್ಣನಾದ ಯಾವ ದೋಷಗಳು ಇಲ್ಲದೇ ಇದ್ದ ಸಚ್ಚಿದಾನಂದ ವಿಗ್ರಹ ನಾರಾಯಣನೇ ಪರಮಾತ್ಮ ಈಗ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆಜ್ಞಾಪಯತಿ ವಾನ್ ಸರ್ವಾನ್. ಅಷ್ಟೇ ಅಲ್ಲ, ದೇವರು ಆಜ್ಞಾ ಮಾಡಿದ್ದಾನೆ. ಪ್ರಾದುರ್ಭಾವಾಯ ಭೂತಲೆ, ನಾನು ಪ್ರಾದುರ್ಭೂತನಾಗ್ತೇನೆ, ನೀವು ಭೂಮಿಯಲ್ಲಿ ಬರ್ರಿ. ನಾನು ಯಾರಾಗಿ ಪ್ರಾದುರ್ಭೂತನಾಗ್ತಾನೆ? ಅಯಂ ಹಿ ದೇವಕಿ ಪುತ್ರ, ವಸುದೇವ ದೇವಕಿಯಲ್ಲಿ ನಾನು ಅವತಾರ ಮಾಡವನಿದ್ದೇನೆ. ಭವಿಷ್ಯತ್ ಜಗತ್ಪತಿ ಏವಂ ತೇನ ಸಮಾಧಿಷ್ಠ. ಹೀಗೆ ಅವರು ದೇವರಿಂದ ಪ್ರೇರಿತರಾಗಿ ಭೂಮಿ ಮೇಲೆ ಅವತಾರ ಮಾಡಿದ್ದಾರಪ್ಪ. ಅಂಥ ದೇವತೆಗಳಿಗೆ ಜಯವಾಗದೇನೆ ಇನ್ನೇನಾಗಬೇಕು? ಪರಮಾತ್ಮನ ರಕ್ಷಣೆ ಇದೆ ಅವರಿಗೆ. ಸಚ್ಚಿದಾನಂದ ಸ್ವಾಮಿಯಾದ ನಿರ್ದುಷ್ಟನಾದ ಅಂಥ ಪರಮಾತ್ಮನ ಅನುಗ್ರಹ ಇದೆ. ಅಂಥ ದೇವರ ಅನುಗ್ರಹ ಇದ್ದಂತಹ ದೇವತೆಗಳು ಯಾಕೆ ಸೋಲ್ತಾರೆ? ಯಾಕೆ ತೊಂದರೆ ಆಗ್ತದೆ ಅವರಿಗೆ? ಸ್ವಲ್ಪ ಏನೋ ಆಗಿರ್ತದೆ, ಅದು ಪರಮಾತ್ಮನ ಅವನ ಅನುಗ್ರಹದಿಂದ ಎಲ್ಲ ತೊಂದರೆಗಳನ್ನು ದೇವತೆಗಳಿಗೆ ಪರಿಹಾರ ಮಾಡ್ತಾನೆ. ನಾವು ಎಲ್ಲ ಬಡಿಸಿಕೊಂಡಿದ್ದೀವಿ, ರಕ್ತ ಬರ್ತಾ ಇದೆ, ಯಾಕೆ ಇಷ್ಟು ಕ್ಷೀಣರಾಗ್ತಾ ಇದ್ದೇವೆ ಅಂತಂದರೆ ಏನು ಉತ್ತರ ಕೊಡಬೇಕಿದೆ? ಉತ್ತರ ಎಷ್ಟು ಬಾರಿ ನಿನಗೆ ಹೇಳಿದ್ದು ತಿಳಿಲಿಲ್ಲ? ಯುದ್ಧಕ್ಕೆ ಕೈಗೊಂಡು ಯುದ್ಧವಾಡಲಿಕ್ಕೆ ಪ್ರವೃತ್ತನಾಗಿದ್ದಿ. ಈಗ ಆದ ಎಲ್ಲ ಅನಾಹುತಗಳನ್ನು ನಾವು ಅನುಭವಿಸ್ತಾ ಹೋಗ್ಬೇಕಷ್ಟೇ, ಬೇರೆ ಉಪಾಯನೇ ಇಲ್ಲ. ವಿದುರ ಹೇಳಿದ, ನಾನು ಹೇಳಿದೆ, ಕೃಪಾಚಾರ್ಯರು ದ್ರೋಣಾಚಾರ್ಯರು ಹೇಳಿದರು, ಸ್ವಯಂ ಕೃಷ್ಣ ಬಂದ, ಎಲ್ಲರೂ ಹೇಳಿದರು, ನಿನ್ನ ಬುದ್ಧಿಗೆ ಗೋಚರವಾಗಲಿಲ್ಲ. ಯುದ್ಧವಾಡಬೇಕು ಅಂತನೋ ದುರಾಗ್ರಹದಿಂದ ಯುದ್ಧವನ್ನು ಆಡಿದಿ. ನಿನ್ನ ತಮ್ಮಂದರೆ ನಾವು ನಿನ್ನೆ 25 ಜನ ಸತ್ತು ಹೋಗಿದ್ದಾರೆ. ಆಗಲೇ ಭೀಮ ಮಾಡಿದ ಪ್ರತಿಜ್ಞೆಯನ್ನು ಬಿಡುವುದಿಲ್ಲ. ಮಹಾಘನಘೋರ ಪರಾಕ್ರಮ ಅವರದು, ಶಕ್ತಿ ಸಾಮರ್ಥ್ಯ ಅವರದು. ಅವರ ಮುಂದೆ ಯಾರು ನಿಂದಲಿಕ್ಕೆ ಸಾಧ್ಯ? ವಾಯು ಅಂದರೆ ಯಾರು ತಿಳ್ಕೊಂಡಿದ್ದಿ? ಏವಂ ತೇನ ಸಮಾಧಿಷ್ಟೋ ಧರ್ಮವಾಯವಾದಯೋಖಿಲಾಹ. ಧರ್ಮರಾಜ ಅಂದರೆ ಯಮಧರ್ಮ, ಭೀಮಸೇನ ದೇವರು ಅಂದರೆ ಸಾಕ್ಷಾತ್ ವಾಯುದೇವರು. ಅಭವನ್ ಪಾಂಡವಾದ್ಯಾಸ್ತೆ ಸೇಂದ್ರ ಸಹ ಮರುದ್ಗಣಾಹ. ಅರ್ಜುನ ಅಂದರೆ ಯಾರು? ಇಂದ್ರ, ನಕುಲ ಸಹದೇವರು, ಅಶ್ವಿನಿ ದೇವತೆಗಳು. ಹೀಗೆ ಸಚ ನಾರಾಯಣೋ ದೇವೋ ದೇವಕೀನಂದನೋ ಭವತ ತೇನೈವ ಪಾಲಿತಾ ಪಾರ್ಥಾಃ ಅಜೇವಾ ದೇವಸರ್ಗಿಣಃ. ಆ ದೇವಕಿ ಪುತ್ರನಾದ ದೇವಕಿ ಪುತ್ರ ಎಂದು ನಟನೆ ಮಾಡ್ತಾ ಭೂಮಿಯಲ್ಲಿ ಇದ್ದ ಅವತಾರ ಮಾಡಿದ ಜಗತ್ಸ್ವಾಮಿ, ಅವನಿಂದ ಪಾಲಿತರಾಗಿ ರಕ್ಷಿತರಾಗಿ ದೇವತೆಗಳು ಅಜೇಯರಾಗಿದ್ದಾರೆ. ಎಂದೂ ಅವರಿಗೆ ತೊಂದರೆ ಬರುವುದಿಲ್ಲ. ದುರ್ಯೋಧನ, ನೀನು ಇನ್ಮೇಲಾದರೂ ತಿಳುವಳಿಕೆ ಬಂದು ತಿಳಿದುಕೊಂಡು ನನ್ನ ಮಾತಿಗೆ ಗೌರವ ಕೊಟ್ಟು
ಈ ಯುದ್ಧವನ್ನು ಬಿಟ್ಟುಬಿಡು, ಸಂಧಿಯನ್ನು ಮಾಡಿಕೋ. ಅವ್ರು ಏನಂತಾರಲ್ಲ, 5 ಒಂದು ರಾಜ್ಯನೋ ಕೊಟ್ಟು ಮುಗಿಸಿಬಿಡು, ಆರಾಮಾಗಿ ಬದುಕ್ತಿ, ಯಾರೂ ಸಾಯುವುದಿಲ್ಲ, ಯಾರಿಗೂ ತೊಂದರೆ ಆಗುವುದಿಲ್ಲ, ಮನಸ್ಸಿಗೆ ತೊಂದರೆ ಆಗುವುದಿಲ್ಲ. ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ, ಎಷ್ಟು ಜನ ದುಃಖದಲ್ಲಿ ಇದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಸ್ವಯಂ ನಿಮ್ಮ ತಮ್ಮಂದರು ಸತ್ತೋಗಿದ್ದಾರೆ, ಏನು ವಿಚಾರ ಮಾಡ್ತಾ ಇದ್ದೀನಿ? ತಸ್ಮಾತ್ತೇ ಸಂಧಿಮನ್ವಿಚ್ಛ. ಹಾಗಾಗಿ ನೀನು ಅವರ ಜೊತೆಗೆ ಗೆಳತನ ಬೆಳೆಸು. ಅವ್ರು ಯಾರೂ ಅಲ್ಲ, ನಿಮ್ಮ ತಮ್ಮಂದರೇ, ನಿಮ್ಮ ಅಣ್ಣಂದರೇ. ಅವ್ರ ಜೊತೆಗೆ ಸಂಧಿಯನ್ನು ಮಾಡದೆ ಇನ್ಯಾರ ಜೊತೆ ಸಂಧಿ ಮಾಡ್ತೀನಿ ನೀನು? ಯದಿಚ್ಛಸ್ಯ ಪರಾಭವ, ಇಲ್ಲ ಅಂದರೆ ನೀನು ಸೋತೋಗ್ತೀನಿ. ಆಗುವ ಎಲ್ಲ ಅನಾಹುತಗಳನ್ನು ಅನುಭವಿಸ್ತಾನೇ ಹೋಗಬೇಕಾಗ್ತದೆ, ವಿಚಾರ ಮಾಡು ಅಂತ ಹೇಳಿ ಭೀಷ್ಮಾಚಾರ್ಯರು ದುರ್ಯೋಧನ ಏಕಾಂತದಲ್ಲಿ ರಾತ್ರಿ ಸಮಯದಲ್ಲಿ ಯಾಕೆ ನಮಗಿಷ್ಟು ತೊಂದರೆ ಆಗ್ತಾ ಇದೆ, ಯಾಕೆ ನಾವು ಇಷ್ಟು ಸಾಯ್ತಾ ಇದ್ದೇವೆ, ತಮ್ಮಂದರೆಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ. ಭೀಮನ ಅದ್ಭುತವಾದ ಪರಾಕ್ರಮ ಭೀಮ ತಾನು ತೋರಿಸಿದ್ದಾನೆ, ಜರ್ಜರಿತರಾಗಿದ್ದಾನೆ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿಗಳು ಎಲ್ಲರ ಮುಂದೆ ಇದ್ದಾಗಲೇ ದುರ್ಯೋಧನ ತನ್ನ ತಮ್ಮಂದರನ್ನೆಲ್ಲ ಕಳ್ಕೊಂಡಿದ್ದಾನೆ. ಇಷ್ಟು ಅದ್ಭುತವಾದ ಭೀಮಸೇನ ದೇವರು ಪರಾಕ್ರಮ ತೋರಿಸಿದಾಗ ನಿರ್ವಿಣ್ಯನಾಗಿದ್ದಾನೆ, ವಿಷಣ್ಣನಾಗಿದ್ದಾನೆ, ತ್ರಸ್ತನಾಗಿ ಭೀಷ್ಮಾಚಾರ್ಯರ ಹತ್ರ ಬಂದು ಪ್ರಶ್ನೆ ಕೇಳಿದರೆ ಭೀಷ್ಮಾಚಾರ್ಯರು ಏನೂ ಹೆದರಿಕೊಳ್ಳದೇನೆ ಯಥಾವತ್ತಾದ ಸ್ವರೂಪವನ್ನು ತಾನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಮೇಲಾದರೂ ಬುದ್ಧಿ ಕಲಿ, ಜಗಳ ಬಿಡು, ಸಂಧಿಯನ್ನು ಮಾಡು, ನೀನು ಬದುಕ್ತಿ. ಇಷ್ಟು ಜನ ಇನ್ನೆಷ್ಟು ಜನ ಇದ್ದಾರೋ ನಾವೆಲ್ಲ ಬದುಕ್ತೇವೆ, ವಿಚಾರ ಮಾಡಿ ಅಂತ ಆ ಕೃಷ್ಣನ ಬಗ್ಗೆ, ಪಾಂಡವರ ಬಗ್ಗೆ ಇದ್ದ ರಹಸ್ಯವನ್ನು, ಗುಟ್ಟನ್ನು ದುರ್ಯೋಧನ ಮುಂದೆ ಬಿಚ್ಚಿಟ್ಟರೆ ದುರ್ಯೋಧನ ಅವತ್ತೇನೋ ಭಕ್ತಿ ಪರವಶನಾಗಂತೆ ತೋರಿಸಿ ಕೃಷ್ಣನಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ ಎಲ್ಲರ ಮುಂದೆ. ಭಕ್ತಿಯಿಂದ ಮಾಡನ್ನ, ಭಕ್ತಿ ಮಾಡಿದ್ದು, ನಮಸ್ಕಾರ ಮಾಡಿದ್ದು ಕೇವಲ ಡಂಭ. ಶ್ರೀಮದಾಚಾರ್ಯ ಎತ್ತಿ ಹೇಳ್ತಾರೆ, ಅವನು ಮೋಸ ಮಾಡಿದ್ದು. ನಮಸ್ಕಾರವು ಭೀಷ್ಮಾಚಾರ್ಯ ಎಷ್ಟು ಹೇಳಿದ್ದಾರಲ್ಲ, ಈಗ ಮತ್ತು ನಾನು ಏನಾದರೂ ಕೃಷ್ಣನಿಗೆ ಅಥವಾ ಸ್ವಲ್ಪ ಏನೋ ಮನಸ್ಸಿಗೆ ಪರಿಣಾಮ ಆಗಿದೆ ಅಂತ ತೋರಿಸದೇ ಇದ್ದರೆ ಇನ್ನೊಮ್ಮೆ ಇಂಥ ಪ್ರಶ್ನೆಗಳು, ಈ ಪ್ರಸಂಗಗಳು ಬಂದಾಗ ಭೀಷ್ಮಾಚಾರ್ಯ ನನ್ನನ್ನು ಮಾತಾಡಿಸೋದೇ ಇಲ್ಲ ಅಂತ ಹೇಳಿ ಇತ್ಯುಕ್ತೋ ಡಂಬ ಬುದ್ಧೈವ. ಶ್ರೀಮದಾಚಾರ್ಯ ಅತ್ಯಂತ ಸ್ಪಷ್ಟವಾದ ವಚನದಿಂದ ಹೇಳ್ತಾರೆ, ಇತ್ಯುಕ್ತೋ ಡಂಬ ಬುದ್ಧೈವ ನತ್ವಾ ವಿಷ್ಣು ತಥೋ ಯಯೌ. ಡಂಬ ಬುದ್ಧಿಯಿಂದ ನಾಟಕವನ್ನು ಮಾಡ್ತಾ ದುರ್ಯೋಧನ ನಮಸ್ಕಾರ ಮಾಡಿದ್ದಾನಂತೆ ಕೃಷ್ಣನಿಗೆ. ನಮಸ್ಕಾರ ಮಾಡಿ ತನ್ನ ಕೋಣೆಗೆ ಹೋಗಿದ್ದಾನೆ. ತಾನಿದ್ದಂತಹ ಕೋಣೆಗೆ ಹೋಗಿ ಅಲ್ಲಿ ಮಲಗಿದ್ದಾನೆ. ಪ್ರಾತರ್ನಿರ್ಯಾತಯಾಮಾಸ ಸೇನಾಂ ಯುದ್ಧಾಯ ದುರ್ಮತಿ. ಇಷ್ಟು ಭೀಷ್ಮಾಚಾರ್ಯರ ಉಪದೇಶ, ಭೀಮಸೇನ ದೇವರ ಅದ್ಭುತವಾದ ಪರಾಕ್ರಮ ಕಂಡು ಮತ್ತು ಭೀಷ್ಮಾಚಾರ್ಯ ಉಪದೇಶ ಮಾಡಿದ್ದಾರೆ, ಸಂಧಿ ಮಾಡಿಬಿಡ್ತಾನೇನೋ ಅಂತ ಅನಿಸಿದರೆ ಹೋಗಬೇಕಾದ ಮಲಗಲಿಕ್ಕೆ ಹೋಗಬೇಕಾದಾಗ ಏನೇನು ಔಷಧಿಗಳನ್ನೆಲ್ಲ ಹಚ್ಕೊಳ್ರಿ, ರೋಗ ಗುಣ ಮಾಡಿಕೊಳ್ಳ್ರಿ, ನಾಳೆ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಬೇಕೆಲ್ಲರೂ ಅಂತ ಹೇಳಿ ಹೋಗಿದ್ದಾನೆ ದುರ್ಯೋಧನ. ಅವನಿಗೆ ಯಾಕೆ ಬುದ್ಧಿ ಬರ್ತದೆ ದುರ್ಯೋಧನನಿಗೆ? ಸೇನಾಂ ಯುದ್ಧಾಯ ದುರ್ಮತಿ ದಿವ್ಯೌಷಧೇನ ಭೀಷ್ಮಸ್ಯ ಶುತ್ವಾ ಭೂತ್ವಾ ಚ ನಿರಜಸ್ತತಃ. ಭೀಷ್ಮಾಚಾರ್ಯರಿಗೂ ಎಲ್ಲ ಔಷಧಿಯನ್ನು ಹಚ್ಚಿರಿ, ಅವರು ಬೇಕು, ಅವರು ಸೇನಾಧಿಪತಿಗಳು, ಅವರ ಅಗ್ರಣೀಯರವರು, ಅವರಿದ್ರೇನೇ ನಡೀತದೆ, ಹಾಗಾಗಿ ಅವ್ರಿಗೆ ಗುಣಪಡಿಸಿರಿ ಅಂತ ಹೇಳಿ ಸೇವಕರಿಗೆ, ದಾಸರಿಗೆ ಎಲ್ಲರಿಗೆ ಹೇಳಿ ತಾನೂ ದಿವ್ಯೌಷಧಿಗಳನ್ನು ಹಂಚಿಕೊಂಡು ವೇಗವಾಗಿ, ಈಗೆಲ್ಲ ಬಂದಿವೆಯಲ್ಲ ಅತ್ಯಂತ ಲಘುನೇ ಎಲ್ಲ ಎಲುಬು ಅಥವಾ ಒಳಪೆಟ್ಟಾದದ್ದು ಎಲ್ಲ ಬಡಬಡನೆ ಪರಿಹಾರ ಆಗಲಿಕ್ಕೆ ಆ ಸ್ಪ್ರೇಗಳೆಲ್ಲ ಬಂದಿವಲ್ಲ, ಹಾಗೆ ಆಗಿನ ಕಾಲದಲ್ಲಿ ಎಲ್ಲ ದಿವ್ಯೌಷಧಿಗಳು ಇರ್ತಿದ್ವು. ಅದನ್ನೆಲ್ಲ ಹಚ್ಚಿಕೊಂಡು ಮರುದಿವಸ ಯುದ್ಧಕ್ಕೆ ಮತ್ತೆ ಸಿದ್ಧರಾಗಿದ್ದಾರೆ. ಭೀಷ್ಮಗ್ರೇ ನಿಧಾಯೇವ ಯಯೋ ಯುದ್ಧ ಯದಂಶಿತಃ. ಮರುದಿನ ಮತ್ತೆ ಭೀಷ್ಮಾಚಾರ್ಯರನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ದುರ್ಯೋಧನ. ತತ್ರಾಸೀತ್ ಯುದ್ಧಮತಿಲಂ ಭೀಷ್ಮಾನುಯಾಯಿನಂ. ಈ ಕಡೆಗೆ ಭೀಮಸೇನ ದೇವರು ಮುಂದೆ ಮಾಡಿಕೊಂಡು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಭೀಷ್ಮಾಚಾರ್ಯರು ಆ ಕಡೆಗೆ ಮುಖ್ಯಸ್ಥರು, ಮುಖಂಡರು, ಈ ಕಡೆಗೆ ಸೇನಾಧಿಪತಿಯಾದವನು, ಸೇನಾನಾಯಕನಾದವನು ದೃಷ್ಟದ್ಯುಮ್ನಾಗಿದ್ದರು.
ಭೀಮಸೇನ ದೇವರು ಮುಖಂಡರಾಗಿದ್ದಾರೆ. ತತ್ರಾಸೀತ್ ಯುದ್ಧಮತುಲಂ ಭೀಷ್ಮಾನುಯಾಯಿನಾಂ ಪಾಂಡವಾನಾಂ ಕುರುಣಾಂಚ ಶೂರಾಣಾಂ ಅನಿವರ್ತಿನಾಂ ದೃಷ್ಟದ್ಯುಮ್ನಸ್ತತ್ರ ಭೀಮಾನುಯಾಯಿ ದುರ್ಯೋಧನಸ್ಯಾವರಜೈ ಪ್ರಯುದ್ಧಾನ್ ಸಮ್ಮೋಹನಾಸ್ತ್ರೇಣ ವಿಮೋಹಿತ್ವಾ ವಿಕರ್ಣಪೂರ್ವಾನ್ ಅಹನಶ್ಚ ಸೇನಾಂ ತತೋ ದ್ರೋಣೋ ತಾನ್ ಸಮುತ್ಥಾಯ ಸರ್ವಾನ್ ವಿಜ್ಞಾನಾಸ್ತ್ರೇಣ. ಆಗ ಮೋಹನಾಸ್ತ್ರ ಬಿಟ್ಟಿದ್ದಾರೆ. ದ್ರೋಣಾಚಾರ್ಯರು ಅದನ್ನು ಮೋಹನಾಸ್ತ್ರವನ್ನು ಕಡೆದು ಎಲ್ಲರಿಗೆ ಮತ್ತೆ ಆ ಮೂರ್ಛಾದಿಂದ ಎಬ್ಬಿಸಿದ್ದಾರೆ. ಅತಾಸದತ್ಕೃತವರ್ಮ ರಥೇನ ದೃಷ್ಟದ್ಯುಮ್ನಂ ಸೋ ಅಭ್ಯಪದತ್ತ ಉಭೌಚ ವವರ್ಷತಶರವರ್ಷೇ ರಥೋಗ್ರೈ ತತ್ರಾಕರೋತ್ ವಿರಥಂ ದ್ರೌಪದಿಸ್ತಾಂ. ಆ ದೃಷ್ಟದ್ಯುಮ್ನ ಘನಘೋರವಾದ ಯುದ್ಧವಾಡಿದ್ದಾನೆ. ಹೀಗೆ ಒಬ್ಬರಿಗಿಂತ ಒಬ್ಬರು ಯುದ್ಧವನ್ನು ಭೀಕರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ತಮ್ಮ ಪರಾಕ್ರಮವನ್ನು ತೋರಿಸುವ ಸಂದರ್ಭನೇ ಇದು. ಇನ್ನು ಯಾವ ಕಾಲಕ್ಕೆ ತಮ್ಮ ಪರಾಕ್ರಮವನ್ನು ತೋರಿಸಬೇಕು, ಅಸ್ತ್ರಶಸ್ತ್ರಗಳನ್ನು ಇಟ್ಟುಕೊಂಡಿದ್ದು ಮತ್ತಿನ್ನು ಯಾವಾಗ ಪ್ರಯೋಗ ಮಾಡಬೇಕು, ಮಹಾಮಹಾರಥಿಕರು, ಬಲಿಷ್ಠರು, ಮತ್ತು ದೇವತೆಗಳ ವರವನ್ನು ಪಡೆದಂತಹ ಮಹಾನುಭಾವರು ಎಲ್ಲರೂ ಇದ್ದಾಗಲೇ ಇದನ್ನೆಲ್ಲ ತೋರಿಸಬೇಕು ಅಂತ ಹೇಳಿ ಅಥೇಂದ್ರ ಸೂನು ಕೇಶವ ಪ್ರೇರಿತೇನ ರಥೇನ ಶತ್ರುನ್ ವಿಧಮಂಚರೋಗೈ ರಥಾನ್ ರಣೇ ಪಂಚವಿಂಶತ್ಸಹಸ್ರ ನಿನಾಯ ವೈವಸ್ವತ ಸಾಧನಾಯ. ಹೀಗೆ ಅನೇಕ ಯುದ್ಧಗಳು ನಡೀತಾ ಇವೆ. ಅನೇಕರಲ್ಲಿ ಯುದ್ಧ ನಡೀತಾ ಇದೆ, ಬೇರೆ 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 ಯುದ್ಧ. ಇನ್ನು ನರಕಾಸುರನ ಮಗ ಭಗದತ್ತ, ಆ ಭಗದತ್ತ ಸುಪ್ರತೀಕ ಅಂತನ್ನುವ ಆನೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಘನಘೋರವಾದ ಯುದ್ಧವಿದೆ, ಅದನ್ನು ನಾಳಿನ ದಿವಸ ಕೇಳೋಣ. ನರಕಾಸುರನಿಗೂ ಇನ್ನು ಇತರರಿಗೂ ಮತ್ತು ಭೀಮಸೇನ ದೇವರ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡ್ತಾನೆ. ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡ್ತಾನೆ, ವೈಷ್ಣವಾಸ್ತ್ರವನ್ನು ಬಿಡ್ತಾನೆ. ಹೀಗೆಲ್ಲ ನರಕಾಸುರನ ಮಗ ಭಗದತ್ತ ಮಹಾಪರಾಕ್ರಮಿ, ಘಟೋದ್ಗಜ ಮಧ್ಯದಲ್ಲಿ ಬರ್ತಾನೆ. ಘನಘೋರವಾದ ಯುದ್ಧವಾಗ್ತದೆ. ಆ ಯುದ್ಧವನ್ನು ಮತ್ತೆ ಪುನಃ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.